ಇವತ್ತು ಕಷ್ಟಕ್ಕೆ ಹೋಗಿ ಸಿಗಾಕೊಳ್ಳೋರು ಇವತ್ತು ಆನಂದವಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ಯಜಮಾನ್ರ ಅಡ್ವೈಸೇ ಕಾರಣ. ಒಳ್ಳೆ ಅಡ್ವೈಸ್, ಒಳ್ಳೆ ಗುಣಗಳು ಕಲ್ತ್ಕೊಳ್ಳಿ. ಈ ಥರ ವಿಷಯಗಳನ್ನ ಹೇಳೋರು. ಅವ್ರದ್ದು ಬೇರೆ ಥರ, ಅವ್ರ ಪ್ರಪಂಚನೇ ಬೇರೆ ಬಿಡಿಯೋದು. ಅದು ಅವ್ರಿಗೆ ಭಗವಂತ ಅವರ ಒಂದು ಅದೃಷ್ಟ ಯಾರಿಗೂ ಬರಲ್ಲ. ಯಾಕಂದರೆ ಅವರು ದೈವಂಬ ಸಂಭೂತರು. ನಂಗೆ ತಿಳಿದಂಗೆ ಅವ್ರು ಎಲ್ಲೇ ಹೋಗಲಿ, ಮರಳುಗಾಡಿಗೆ ಹೋಗಲಿ ಸರ್, ಈಗ ಮರಳುಗಾಡಿಗೆ ಹೋಗಲಿ ಅವ್ರಿಗೆ, ಅಲ್ಲೊಬ್ಬ ಊಟ ತರೋನು ಅಲ್ಲಿ. ಈ ಥರ ದಾವಣಗೆರೆ ಫಂಕ್ಷನ್ಸಲ್ಲಿ ಎಲ್ಲರನ್ನು ಕರ್ಕೊಂಡೋಗಿ ಎಲ್ಲ ಮಾಡಿ ಎಲ್ರಿಗೂ ಆಶೀರ್ವಾದ ಮಾಡಿಸಿ, ಎಲ್ರಿಗೂ ನೈಟು ಅವರು ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡೋಗಿ ರಾತ್ರಿ 3 ಗಂಟೆಯಲ್ಲಿ 2 ಗಂಟೆಯಲ್ಲಿ ಆಮೇಲೆ ಅಲ್ಲಿ ವಾಪಸ್ ಹೋಗ್ಬೇಕು. ಆರ್ಟಿಸ್ಟ್ ಕಲಾವಿದ್ರಲ್ಲ ಹೆಂಗೆ ಹೋಗೋದು? ಪಬ್ಲಿಕ್ ಫುಲ್ ಗಲಾಟೆ, ಯಾರು ಸ್ಟೇಜಿಂದ ಇಳಿಯೋಕ್ಕಾಗ್ತಾ ಇಲ್ಲ. ಏನು ಮಾಡಿ ಹೆಂಗೆ ಕರ್ಕೊಂಡು ಹೋಗೋದು? ಇಷ್ಟು ಜನ ಕಲಾವಿದ್ರು ಕರ್ಕೊಂಡು ಹೋಗ್ಬೇಕಲ್ಲ ಅಲ್ಲಿ ಮೆಡಿಕಲ್ ಕಾಲೇಜ್ಗೆ. ಏನು ಮಾಡಿದ್ರು? ಸಡನ್ನಾಗಿ ದೊಡ್ಡ ಪೊಲೀಸ್ ವ್ಯಾನ್ ತರಿಸಿದ್ರು. ಅವ್ರ ಥಾಟ್ ನೋಡಿ, ಯಾವುದು ಈ ಕಳ್ಳರನ್ನ ಕರ್ಕೊಂಡು ಹೋಗ್ತಾರಲ್ಲ, ದೊಡ್ಡ ವ್ಯಾನ್ ಇರುತ್ತಲ್ಲ, ಈ KSRP ಅವ್ರದ್ದು ಅಂತ ವ್ಯಾನ್ ತರಿಸಿ ಸ್ಟೇಜ್ಗೆ ಇದ್ದು ಅದರಲ್ಲಿ ಜಯಂತಿ ಅಮ್ಮ, ವಿಷ್ಣುವರ್ಧನ್, ಅವರು ಇವರು ಎಲ್ಲರನ್ನು ತುಂಬಿ ಬೀಗ ಹಾಕಿ ಒಬ್ಬನ ವ್ಯಾನ್, ಪೊಲೀಸ್ ವ್ಯಾನ್ ಹಾಕಿ ಮೆಡಿಕಲ್ ಕಾಲೇಜ್, ಶಂಕರಪ್ಪ ಶಂಕರಪ್ಪ ಮೆಡಿಕಲ್ ಕಾಲೇಜಿಗೆ ಕಳಿಸಿದ್ರು. ಅವರು ಟೈಪೇ ಬೇರೆ ಸರ್. ಅವರು ವಿಷಯ ಆಮೇಲೆ ಅವ್ರು ಸುಮ್ಮನೆ ಕೂತಿದ್ದಾರೆ, ನೀವು ಸುಮ್ಮನೆ ಕೂತಿದ್ದಾರೆ ಅನ್ಕೋಬೇಡಿ. ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡೋರು. ಅವ್ರ ಮೈಂಡಲ್ಲಿ ಓನ್ಲಿ ಕ್ಯಾಲ್ಕುಲೇಷನ್. ಸುಮ್ಮನಿದ್ದಾರೆ ಅಂದರೆ ಓನ್ಲಿ ಕ್ಯಾಲ್ಕುಲೇಷನ್ ಮೈಂಡ್. ಶಂಕರ್ ನಾಗ್ ಅಂದರೆ ಅವ್ರಿಗೆ ತುಂಬ ಆಸೆ. ಹೇಳೋರು, ಶಂಕರ್ ನಾಗ್ ಏನಾರ ಇದ್ದಿದ್ರೆ ನನ್ನ ಮಗ ಆ ಕಡೆ ಅದು ಧಾರವಾಡ, ಬಿಜಾಪುರ, ರಾಯಚೂರು, ನಾನು ದಕ್ಷಿಣ ಕರ್ನಾಟಕ, ಇಬ್ಬರು ಸೇರ್ಕೊಂಡ್ಬಿಡ್ತಾ ಇದ್ದವು. ಅಂದರೆ ಹಂಗೆ ಹೇಳ್ಬೇಕಾರೆ ಅವ್ರು ಶಂಕರ್ ನಾಗ್ ಎಷ್ಟು ಪ್ರೀತಿ, ಎಷ್ಟು ಒಂದು ಗೌರವ, ಅವ್ರ ಕೆಲಸದ ಬಗ್ಗೆ ಎಷ್ಟು ಕಾಳಜಿ. ಯಾಕೆ ಹೇಳ್ತೀನಿ ಅಂದರೆ ಇದೆಲ್ಲ ಒಬ್ಬರು ಚೆನ್ನಾಗಿದ್ದಾರೆ ಅಂತ ನೋಡಿ ಸಂತೋಷ ಪಡುವಂಥ ಗುಣ ಇದ್ದಿದ್ದು ಅವ್ರಿಗೆ. ಒಬ್ಬ ಬೆಳೀತಾನೆ ಅಂದರೆ ಬೆಳಿ ಅನ್ನೋರು, ಒಬ್ಬ ಬೆಳೀಲಿಲ್ಲ ಅಂದರೆ ಕರೆದು ಬೆಳಿ ಅಂತ ಹೇಳ್ಕೊಡೋರು. ಯಾರು ಸರ್ ಇವತ್ತು ಅವೆಲ್ಲ ಹೇಳ್ತಾರೆ? ಬೆಳಿಬೇಕು, ನಮ್ಮವ್ರು ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಜಾಲಿಯಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಒಂದು ಫಂಕ್ಷನ್ ಆದರೆ ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲ ಮರಿಬೇಕು, ಎಲ್ರಿಗೂ ನಗ್ಸೋರು, ಮಾಡೋರು, ಮಟ್ಟವರು. ಈ ಥರ ದಾವಣಗೆರೆ ಫಂಕ್ಷನ್ನು ಅದೊಂದು ಅತಿ ಸುಂದರವಾದಂಥ ಫಂಕ್ಷನ್ ಅದು. ಈಗ ನೀವೇ ಹೋಗ್ತಾ ಇದ್ದಾಗ ಯಾರೋ ಗೊತ್ತಿಲ್ಲದಿದ್ದವರು ಸರ್ ನೀವು ಹಿಂಗೆ ಮಾಡಿಕೊಟ್ರಿ ಸರ್ ಅಂದಾಗ ನಿಮ್ಗೆ ಎಷ್ಟು ಆನಂದ ಆಗುತ್ತೆ. ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಆ ಥರ ವ್ಯಕ್ತಿ. ಎಷ್ಟೋ ಇವತ್ತಿನ ದಿನ ಕುಟುಂಬಗಳು ಇವರಿಂದ ಬದುಕಿದೆ, ಇವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇದ್ದಾರೆ. ಎಷ್ಟೋ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ, ಗೊತ್ತಿಲ್ಲದೆ ಸಹಾಯ ಮಾಡಿದ್ದಾರೆ. ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಅವ್ನಿಗೆ ಹಂಗೆ ಮಾಡಿದೆ, ನನಗೆ ನೆವರ್ ಹೇಳಲ್ಲ. ಅವರು ಮಾಡೋದಷ್ಟೇ ಹೊರತು ಅವರು ಹೇಳೋದಿಲ್ಲ. ಯಾಕಂದ್ರೆ ನಾವು ಕೇಳಿಸ್ಕೊಂಡು ನಾವು ನೋಡಿದ್ದೀವಿ, ಕಣ್ಣಿಂದ ಮಟ್ಟಿದ್ದೀವಿ, ಜೊತೆಯಲ್ಲಿ ಇದ್ದಿದ್ದೇ ನಮ್ಮ ಜನ್ಮಾಂತರದ ಪುಣ್ಯ ಅಷ್ಟೇ ನಾನು ಹೇಳೋದು. ಆ ಎಲ್ಲ ಥ್ಯಾಂಕ್ಸು ನಮ್ಮ ಗುರುಗಳು ಸುಂದರರಾಜ್ ಅವ್ರಿಗೂ. ಯಾಕಂದರೆ ಇಂಥ ಒಬ್ಬರನ್ನ ನನಗೆ ಮಾಡಿಕೊಟ್ರಲ್ಲ. ನಾನು ಐ ವಾಸ್ ಇನ್ LNTಲಿದ್ದೆ. ಬೈಯವರು LNTಲಿ ಇರ್ತೀಯ, ಯಾವುದೋ ಒಂದು ಫಂಕ್ಷನ್ ಇದೆ ನನ್ನ ಮಗನೇ, ಅಲ್ಲಿ ನಮಗೆ ಶಿಫ್ಟ್ ಚೇಂಜ್ ಕೊಡ್ತಾ ಇರಲಿಲ್ಲ. ಇಲ್ಲ ನೀನು LNTಲಿರೋ, ಇಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದರು. ನಾನು 2000 LNT ವಾಲಂಟಿಯರ್ ತೊಗೊಂಡ್ಬಿಟ್ಟು ಬಂದು ಯಜಮಾನ್ರ ಜೊತೆ ಸೇರ್ಕೊಂಡ್ಬಿಟ್ಟೆ. ಅಲ್ಲಿ ನಾನು ಸೇರಿಕೊಂಡ್ರು ಕೊನೆಯವರೆಗೂ ಕಾಪಾಡಿದೆ. ಇವರಿಗೆ ಆಪ್ತರು ಅಂತ ಹೇಳಿದ್ರೆ ಒಂದು ಇಬ್ಬರೇ ನಾನು ಹೇಳ್ತೀನಿ. ಒಂದು ಶ್ರೀ ರಾಕ್ಲೈನ್ ಸಾರು, ಇನ್ನೊಂದು ಶ್ರೀ ರಾಜೇಂದ್ರ ಸಿಂಗ್ ಬಾಬು ಸಾರು. ರಾಜೇಂದ್ರ ಸಿಂಗ್ ಬಾಬು ಸಾರು ಇವರು ಹೋಗೋಬಾರೋ ಫ್ರೆಂಡ್. ರಾಕ್ಲೈನ್ ಸಾರ್ ಮಾತ್ರ ಅವ್ರು ಎಷ್ಟು ರಾಕ್ಲೈನ್ ಸಾರ್ ಮೇಲೆ ಪ್ರೀತಿ ಅಂದರೆ ಅಣ್ಣನಿಗೆ ಪ್ರತಿಯೊಂದು ವಿಷಯಕ್ಕೂ ರಾಕ್ಲೈನ್ ಅವ್ರನ್ನ ಕರೆದು ಅವ್ರದ್ದು ಎಲ್ಲನೂ ಅವ್ರಿಗೆ ದಾರಿ ಇರೋದು. ರಾಕ್ಲೈನ್ ಹಿಂಗೆ ಮಾಡ್ಬೇಕು. ಇವತ್ತು ನೋಡಿ ರಾಕ್ಲೈನ್ ಹಂಗೇನೆ, ನನಗೇನಾರು ಕೆಲಸ ಆಡ್ಬೇಕಾದ್ರೆ ಅವ್ರಿಗೆ ಗೊತ್ತು, ಕರೆದುಬಿಟ್ಟು ಅನಂತ ಇಂಥ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಅಣ್ಣ ಹಂಗೆ ಹೇಳ್ತಾರೆ. ಯಾಕಂದರೆ ಅವ್ರ ಸಂಪರ್ಕ ಹಂಗಿದೆ ಅಣ್ಣನ ಜೊತೆ. ಕೂತು ಕೆಲಸಗಳು ಮಾಡಿ ರಾಕ್ಲೈನ್ಗೆ ಅಂಬರೀಷ್ ಅಣ್ಣ ಅಂದ್ರೆ ಏನು ಅನ್ನೋದು ಎಲ್ಲ ಅವ್ರ ವಿಷಯಗಳನ್ನೆಲ್ಲ ಅವ್ರಿಗೆ ದಾರಿ ಹಿಡಿದೆಲ್ಲ ತಿಳ್ಕೊಂಡು ಇವತ್ತು ಕಲಾವಿದರ ಸಂಘ ಆ ಮಟ್ಟಕ್ಕೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರೇ ಕಾರಣ. ರಾಕ್ಲೈನ್ ವೆಂಕಟೇಶ್ ಅವ್ರು ಇಲ್ಲ ಅಂದರೆ ಕಲಾವಿದರ ಸಂಘ ಇವತ್ತು ಅಲ್ಲಿ ಬಿಲ್ಡಿಂಗ್ ಆಗ್ತಿತ್ತು ನಮಗೆ ಗೊತ್ತಿಲ್ಲ ಸರ್. ಬೇರೆ ಯಾರೋ ಮಾಡಿರ್ಬೋದು ನಾನು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಕಣ್ಣಿಂದ ನೋಡಿದ್ದು ಆಯಪ್ಪ ನಿಂತ್ಕೊಂಡು ಶ್ರಮ ಮಾಡಿ ಚಾಮರಾಜಪೇಟೆ ಅಂತ ಒಂದೊಂದು ಬಿಲ್ಡಿಂಗು, ಒಂದೊಂದು ಪಿಲ್ಲರು, ಒಂದೊಂದು ಇದೂ ಹಿಂಗೆ ಅಣ್ಣನಿಗೆ. ಆದರೆ ಅವ್ರು ಮಾಡೋದ್ರಲ್ಲಿ ಮುಂಚೆ ಅಣ್ಣನಿಗೆ ಪ್ರತಿಯೊಂದು ತಂದು ತೋರಿಸೋ, ಅಣ್ಣ ಹಿಂಗೆ ಮಾಡ್ತಾಯಿದ್ವಿ, ಅಣ್ಣ ಹಿಂಗೆ ನೀನು ಮಾಡೋಗ ನೀನು ಮಾಡ್ತೀಯ, ನನಗೆ ಯಾಕೆ ತೋರಿಸ್ತೀಯ, ಇಲ್ಲ ಅಣ್ಣ ನೀನು ನೋಡಬೇಕು, ನೀವು ಬಿಟ್ಟಬೇಕು. ಒಂದೊಂದು ಮಾಡಿ ಆ ಮಟ್ಟಕ್ಕೆ ತಗೊಂಬಂದಲ್ಲಿ ಅವ್ರ ಜೊತೆ ದೊಡ್ಡಣ್ಣ ಸಹಕಾರ ಕೊಟ್ಟರು. ನನಗೆ ಬೆಳಿಗ್ಗಿನ ಜಾವ 3:45ಗೆ ಒಂದು ಫೋನ್ ಬಂತು ಮೈಸೂರಿಂದ.
ಹಲೋ ಅಂದೆ. ಸರ್ ನಾನು ಮೈಸೂರಿಂದ ಮಾತಾಡ್ತಾ ಇರೋದು, ಈ ಥರ ವಿಷ್ಣು ಸಾರು ಇರೋಬಿಟ್ರು. ಏನು ಸರ್ ಹಿಂಗೆ ಹೇಳ್ತೀರಾ? ಟಿ ವಿ ನೋಡಿ ಸರ್ ನೀವು. ಟಿ ವಿ ನೋಡ್ತೀನಿ. ಹೌದು. ನಾನು ದೊಡ್ಡಣ್ಣಿಗೆ ಹೇಳ್ದೆ, ಫೋನ್ ಮಾಡಿದೆ, ದೊಡ್ಡಣ್ಣ ನೀವು ಅಣ್ಣ ಹೋಗ್ಬಿಟ್ರೆ. ದೊಡ್ಡಣ್ಣ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟವ್ರೆ. ಅವ್ರು ರಾಕ್ಲೈನ್ ಅವ್ರಿಗೆ ಫೋನ್ ಮಾಡವ್ರೆ, ಅಣ್ಣ ಹೋಗ್ಬಿಟ್ರೆ. ರಾಕ್ಲೈನ್ ಹೇಳೋ ಟಿ ವಿ ನೋಡಪ್ಪ ನೀನು ಫಸ್ಟು, ವಿಷ್ಣು ಸರ್ ಹೋಗಿರೋದು. ಶಾಕು. ನಾನು ಇಮಿಡಿಯೇಟಾಗಿ ತಿರ್ಗಾ ಏನು ಮಾಡಿದೆ, ಮೇಡಮ್ಗೆ ಫೋನ್ ಮಾಡಿದೆ, ಸುಮಲತಾ ಮೇಡಮ್ಗೆ. ಸುಮಲತಾ ಮೇಡಮ್ ಅಂದರೆ ಒಂದು ವಿಷಯಕ್ಕೆ ಏನು ಅಂತ ಹೇಳ್ತೀನಿ, ಸಮುದ್ರ ಇದ್ದಂಗೆ ಅವರು. ಸಮುದ್ರ ಗೊತ್ತಲ್ಲ ನಿಮಗೆ? ನಮ್ಮ ಯಜಮಾನ್ರ ಜೊತೆ ಅಷ್ಟು ವರ್ಷ ಸಹಬಾಳ್ವೆಯಾಗಿ ಒಂದು ಗಲಾಟೆ ಇಲ್ಲದೆ ಸಂಸಾರನ ಬಹಳ ನೆಮ್ಮದಿಯಾಗಿ ಹೋಗಿರೋಂಥ ಒಬ್ಬ ಶ್ರೀಮಂತ ಹೃದಯವಂತ ಮಹಿಳೆ ಅಂದರೆ ಸುಮಲತಾ ಮೇಡಮ್. ಇವ್ರು ಗೊತ್ತಲ್ಲ, ಬೆಂಕಿ. ನಮ್ಮ ಯಜಮಾನ್ರು ಸ್ಮೂತಾಗಿರೋರು. ಅವರು ಇವರೇನೇ ಕಿರಿಸ್ಲಿ, ಏನೇ ಕೂಗಾಡಲಿ ಸ್ಮೂತಾಗಿ ಕೂತಿರೋರು ಪಕ್ಕದಲ್ಲಿ. ಏನು ಅಂಬರೀಷ್ ಇಷ್ಟೇ ತಾನೆ ಟಿಫನ್ನ ಇದೆ, ಇಷ್ಟೇ. ನೋಡಿ ಎಷ್ಟು ವಿಭಿನ್ನ. ನೋಡಿ, ಸಂಸಾರದಲ್ಲಿ ಒಬ್ಬರು ಸಂಸಾರನ ತೂಗಿಸ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಉದಾಹರಣೆ ಬೇಕಾ? ಏನೇ ಅವರು ಕಿರ್ಚಾಡೋರು, ಕೂಗಾಡಲಿ, ಅವರು ತುಂಬ ಸೈಲೆಂಟ್, ತುಂಬ ವಿಭಿನ್ನ ಇಬ್ಬರಿಗೂ. ಆದರೆ ಅಷ್ಟೇ ಪ್ರೀತಿ ಮೇಡಮ್ ಮೇಲೆ ನಮ್ಮ ಯಜಮಾನ್ರಿಗೆ. ಅದೇ ಹೇಳಿದ್ನಲ್ಲ, ಸಮುದ್ರ ಇದ್ದಂಗೆ ಅವರು. ಮೇಡಮ್ಮು, ಸುಮಲತಾ ಮೇಡಮ್ಮು ಸಮುದ್ರ. ಅವರು ಶಾಂತ ಸ್ವರೂಪ, ಯಾರ ಹತ್ರ ಜಾಸ್ತಿ ಮಾತಾಡ್ತಾ ಇರಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತು. ಯಜಮಾನ್ರ ಜೊತೆ ಸಹಬಾಳ್ವೆನ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರ ಈ ಒಂದು ರೀತಿಯೇ ಅವರನ್ನು ಅಷ್ಟು ದಿನ ಆನಂದವಾಗಿ ಸಂಸಾರ ಮಾಡ್ಕೊಂಬರೋಕ್ಕಾಗಲ್ಲ. ಯಾಕಂದರೆ ನಮ್ಮ ಯಜಮಾನರು ಈ ಮಧ್ಯಾಹ್ನ ಎಲ್ಲಿರ್ತಾರೆ ಅಂದರೆ ಸಾಯಂಕಾಲ ಮಲೇಷಿಯಾಲಿರೋರು. ಅಲ್ಲಿ ಮಲೇಷಿಯಾಲಿದ್ದಾರೆ, ಅಲ್ಲಿಂದೆಲ್ಲ ಸಿಂಗಾಪುರ್ಗೆ ಹೋಗೋರು, ಎಲ್ಲ ಹೋಗೋರು. ಮೇಡಮ್ಗೆ ಎಷ್ಟೋ ಸಲ ಅವ್ರು ಎಲ್ಲಿ ಹೋಗ್ತಾರೆ ಅಂತಲೇ ಗೊತ್ತಾಗ್ತಾರಲ್ಲ, ಏನೋ ಗೊತ್ತಿಲ್ಲ. ಬಟ್ ಆದರೆ ಆರಾಮಾಗಿರೋರು ಮೇಡಮ್. ಬರೋರು, ಮಾತಾಡ್ಕೊಳ್ಳೋರು, ಆರಾಮಾಗಿರೋರು, ತುಂಬ ನೆಮ್ಮದಿಯಾಗಿರೋರು. ಆ ಅಮ್ಮ ನಾನು ಹೇಳಿದ್ನಲ್ಲ, ಅಂಥ ಸೌಮ್ಯ ಸ್ವಭಾವ. ಇವರು 10 ಸಲ ಮಾತಾಡಿದ್ರೆ ನಮ್ಮ ಯಜಮಾನರು ಅವ್ರು ಒಂದೇ ಸಲ ಮಾತಾಡೋರು. ವಿಷಯ ಇದ್ದರೆ, ಇಲ್ದರೆ ಅವ್ರು ಮಾತಾಡೋಕ್ಕೆ ಹೋಗ್ತಾರೆ, ಆರಾಮಾಗಿರೋರು ಮನೇಲಿ. ಅಲ್ಲಿ ಹೋದರೂ ಅಷ್ಟೇ, ಅವರು ತುಂಬ ಸೈಲೆಂಟ್, ಯಾರ ಹತ್ರ ಮಾತಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು, ಒಬ್ಬ ಹೆಣ್ಣು ಮಗಳಿಗೆ ಏನು ಸೌಮ್ಯತೆ ಬೇಕನ್ನೋದು ಅವ್ರು ಇವ್ರನ್ನ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ಮ ಯಜಮಾನ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಚಿತ್ರರಂಗದಲ್ಲಿ ಇಬ್ಬರೇ. ಒಂದು ಮೇಡಮು, ಇನ್ನೊಂದು ರಾಕ್ಲೈನ್ ಸಾರು. ಏನೇ ಕೆಲಸ ಆಗಬೇಕಾದ್ರೂ ರಾಕ್ಲೈನ್ ಅವ್ರು ಬರೋಕ್ಕೆ ಹೇಳೋರು. ಯಾವತ್ತೂ ರಾಕ್ಲೈನ್ ಸಾರು ಅಣ್ಣ ಇದ್ದಾರಾ, ಅಂಬರೀಷ್ ಅಣ್ಣ ಇದ್ದಾರಾ ನೋಡೋ ಅನ್ನೋರೇ ಹೊರತು ಅಂಬರೀಷ್ ನೋಡು ಅಂತ ಯಾವತ್ತೂ ರಾಕ್ಲೈನ್ ಸಾರು ಹೇಳಿಲ್ಲ. ಅವ್ರು ಕಂಡ್ರೆ ಅವ್ರಿಗೆ ತಮ್ಮನಿಗಿಂತ ಜಾಸ್ತಿ ಪ್ರೀತಿ ನಮ್ಮ ಯಜಮಾನ್ರಿಗೆ. ರಾಕ್ಲೈನ್ ಸಾರು ಕಂಡ್ರೆ ಯಾವುದೇ ಕೆಲಸ ಆಗಲಿ ರಾಕ್ಲೈನ್ ಇರಬೇಕು. ಈ ಫಸ್ಟು ರಾಕ್ಲೈನ್ ಕರೀನಿ, ರಾಕ್ಲೈನ್ ಇರಬೇಕು ನೋಡಿ. ಅದಕ್ಕೆ ಇವತ್ತೂ ಅವ್ರ ಫ್ಯಾಮ್ಲಿ ಕಂಟಿನ್ಯೂ ಆಗಿರೋರು ಯಾರಪ್ಪ ಅಂತ ಹೇಳಿದ್ರೆ ರಾಕ್ಲೈನ್ ಸಾರು. ಇವತ್ತು ನೋಡಿ ಮೇಡಮ್ಗೆ ಜೊತೆ ರಾಕ್ಲೈನ್ ಸಾರು ಅಣ್ಣನಿಗೆ ಏನೇನು ಗೌರವ ಕೊಟ್ಕೊಂಡಿದ್ರು ಅದೇ ಥರ ಮೇಡಮ್ಗೆ ಗೌರವ ಕೊಟ್ಕೊಂಡಿದ್ದಾರೆ. ಮೇಡಮ್ಮು ಅಷ್ಟೇ. ಎಷ್ಟು ಮೇಡಮ್ಗೆ ಮಕ್ಕಳ ಥರ ದರ್ಶನ್ ಅವರು ಯಶ್ ಮಕ್ಕಳು. ಈ ಅಮ್ಮ ತಾಯಿ ಅವ್ರ ಮಕ್ಕಳು. ಈ ಸಂಬಂಧ, ಈ ಪ್ರೀತಿ, ಈ ವಿಶ್ವಾಸ ಎಷ್ಟು ಜನಕ್ಕೆ ಸಿಗುತ್ತೆ? ಈ ಭಾಗ್ಯ ಯಾರಿಗೆ ಸಿಗುತ್ತೆ ಸರ್? ಅವೆಲ್ಲ ಪಡ್ಕೊಂಬರ್ಬೇಕು. ಯಾರಿಂದ? ಇವರಿಂದ, ಯಜಮಾನ್ರಿಂದ ಇದು ಎಲ್ರಿಗೂ ಥರ ನಾನು ಹೇಳೋದು. ಆ ಒಂದು ಆಮೇಲೆ ನಾನೇನು ಮಾಡಿದೆ, ಆ ಮೇಡಮ್ಗೆ ಫೋನ್ ಮಾಡಿದೆ, ಅಮ್ಮ ಈ ಥರ ವಿಷ್ಣು ಸರ್ ನೀವು ಹೌದು ನಂತು ನನಗೆ ಬಂದಿದೆ, ಬಟ್ ಇವರು ಎದ್ದೇಳು ಅಂದರೆ ಎದ್ದೇಳ್ತಾ ಇಲ್ಲ. ಅದೇನಂದರೆ ವಿಷ್ಣು ಸರ್ ಏನು ಹೇಳಿದ್ದಾರೆ, ಹಿಂದಿನ ದಿನ ಫೋನ್ ಮಾಡಿದ್ದಾರೆ ಅಂಬರೀಷ್ ಸರ್ ವಿಷ್ಣುಗೆ ಅವ್ರಿಗೆ. ಏನಯ್ಯ ನೀನು 1 ತಿಂಗಳಾಯ್ತು ಇರಲಿಲ್ಲ, ನಾಳೆ ಎಲ್ಲ ಓಕೆ ಆಗಿದ್ದೀನಿ, ನಾಳೆ ನಾನು ಬಂದುಬಿಡ್ತೀನಿ, ನಿನ್ನ ಹತ್ರ ಮಾತಾಡೋಣ ಬಿಡು ಅಂತ ಅವ್ರೇನೋ ಹೇಳಿದ್ದಾರೆ. ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಸರಿ, ಇವ್ರು ಎದ್ದೇಳಿಸ್ತಾ ಇದ್ರೆ ಎದ್ದೇಳ್ತಾನೆ ಇಲ್ಲ ಅಂತ ಅಣ್ಣ. ಆಮೇಲೆ ಇವರು ಮೇಡಮ್ ತುಂಬ ಹಿಂಸೆ ಮಾಡಿ ಎದ್ದೇಳ್ಸವ್ರೆ. ಎದ್ದೇಳ್ರಿ, ಟಿ ವಿನಲ್ಲಿ ಬಂದು ಎದ್ದೇಳ್ರಿ, ನೋಡ್ರಿ. ನೋಡಿದಾಗ ಯಜಮಾನರು ಶಾಕ್ ಆಗಿಬಿಟ್ಟು ಅಯ್ಯೋ ಏನು ಹಿಂಗಾಗೋಗ್ಬಿಡ್ತು ಅಂದ್ಬಿಟ್ಟು ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡು ಮೇಡಮ್ ಹಿಡ್ಕೊಂಡ್ರು. ಅವ್ರನ್ನ ಸಮಾಧಾನ ಹೆಂಗೆ ಸಮಾಧಾನ ಹೆಂಗೆ? ಅಷ್ಟು ಜೊತೆಯಲ್ಲಿದ್ದವರು, ಅಷ್ಟು ವರ್ಷ ಜೊತೆಲಿ ವಿಷ್ಣು ಸರ್ ಅಂಬರೀಷ್ ಅವರು ಅಂದರೆ ಒಂದೇ ದೇಹ ಇದ್ದಂಗೆ, 2 ದೇಹ ಒಂದೇ ಇದು ಅಂತ ಹೇಳ್ತಾರಲ್ಲ ಗಾದೆಗಳು, ಆ ಥರ ಏನು ಹಿಂಗಾಗೋಯ್ತು ಅಂದ್ಬಿಟ್ಟು ಫುಲ್ ಇವರು ತುಂಬ ದುಃಖ ಅಂತ ನಮ್ಮ ಯಜಮಾನರು. ಆಮೇಲೆ ಬೆಳಿಗ್ಗೆ ಒಂದು 7 ಗಂಟೆಗೆಲ್ಲ ನಾನು ಮಾಡಿದೆ, 6 ಗಂಟೆ ಕರೆಕ್ಟಾಗಿ ಶಂಕರ್ ಬಿದ್ರಿ ಸಾಹೇಬ್ ಅವರೇ ಪೊಲೀಸ್ ಕಮಿಷನರ್. ನಾನು ಶಂಕರ್ ಬಿದ್ರಿ ಸಾಹೇಬ್ರಿಗೆ 6 ಗಂಟೆಗೆ ಫೋನ್ ಮಾಡಿದೆ.
ಸರ್ ನಾನು ಅನಂತು ಮನೆ ಹೇಳಪ್ಪ ಏನಪ್ಪ ಅನಂತು ಸರ್ ಈ ಥರ ಇಷ್ಟು ಹೌದು ಈ ಥರ ಆಗಿದೆ ಬಾಡಿ ಬರ್ತಾ ಇದೆ ಬೆಂಗಳೂರಿಗೆ ಬರುತ್ತೆ ನೀನೇನು ಮರಿ ಮಾಡಬೇಡಪ್ಪ ನಾನು ಹಂಗಲ್ಲ ಸರ್ ರಾಜ್ಕುಮಾರ್ ಅವ್ರದ್ದು ಎಷ್ಟೊಂದು ತೊಂದರೆ ಆಗಿತ್ತು ಇವ್ರದ್ದು ಇಲ್ಲ ಅದೆಲ್ಲ ಅದಕ್ಕೆಲ್ಲ ನಾವು ಭದ್ರಾಮಣ ಏನು ಮರಿ ಮಾಡ್ಕೊಬೇಡ ನಮ್ಗೆ ಬೇರೆ ಏನೋ ಯೋಚನೆ ಸರಿ. ಆಮೇಲೆ ನಾನು ಮನೆ ಹತ್ರ ಓಡೋದ್ರೆ ಅಷ್ಟೊತ್ತಿಗೆ ನಮ್ಮ ಯಜಮಾನರು ಎಲ್ಲ ಬಂದರು. ಒಂದು 8 ಕಾಲಿಗೆ 7:15 ಗಂಟೆಗೆಲ್ಲ ಮನೆ ಹತ್ರ ಬಂದಾಯಿತು. ಒಳಗಡೆ ಎಲ್ಲ ಇಟ್ಟರು. ಸರಿ ನಮ್ಮ ಯಜಮಾನರು ಬಂದರು. 8 ಕಾಲಿಗೆಲ್ಲ ಆಗ CM ಯಡಿಯೂರಪ್ಪನವರು ಕಟಾ ಸುಬ್ರಹ್ಮಣ್ಯ ನಾಯ್ಡು ಎಲ್ಲ ಬಂದರು. ಅವಾಗ ನಮ್ಮ ಯಜಮಾನರು CM ಹಿಡಿದು ಒಂದು ಕೆಲವು ವಿಚಾರ ಇದೆ ಈ ಥರನೇ ಮಾಡೋದು ಅಂಬರೀಷ್ ಏನು ಹೇಳ್ತೀರಾ ಅದನ್ನು ನಾನು ಮಾಡೋದಕ್ಕೆ ಸಿದ್ಧ ಅಂತ ಹೇಳಿದರು. ಬೇರೆ ಮಾತೇ ಇಲ್ಲ, ನೀವು ಹೆಂಗೆ ಮಾಡಬೇಕು ಅವ್ರದ್ದು ಕಾರ್ಯವನ್ನು ನಾನು ಮಾಡ್ತೀನಿ ನೀವು ಯಾಕೆ ಹೇಳಿ. ಅವಾಗ ಅಭಯನಾಡು ಮಗನ್ನೇನೋ ಕರೆಸಿ ನಮ್ಮ ಯಜಮಾನರು ಅದಕ್ಕೆ ರಾಕ್ಲೈನೋ ದೊಡ್ಡಣ್ಣ ಅವ್ರು ವಿಧಾನಸೌಧಕ್ಕೆ ಕಳಿಸಿ ಆ ಜಾಗಕ್ಕೇನೋ ಪ್ಲ್ಯಾನ್ ಮಾಡಿಸಿ ಭಾಳ ಪ್ಲ್ಯಾನಿಂಗ್ ನೋಡಿ. ಅವ್ರ ಅದೃಷ್ಟ ಅವ್ರಿಗೆ ನ್ಯಾಷನಲ್ ಫ್ಲ್ಯಾಗ್ ಹಾಕೋದು ವಿಷ್ಣು ಸಾರ್ ನ್ಯಾಷನಲ್ ಫ್ಲ್ಯಾಗ್ ಹಾಕೋದು. ಅದಾದಮೇಲೆ ಇನ್ನೊಂದು ಅದೃಷ್ಟ ನೋಡಿ, ಅವತ್ತು ಅನಂತಕುಮಾರ್ ಸಾಹೇಬರು ದೊಡ್ಡ ಫಂಕ್ಷನ್ನು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಎಲ್ಲಿ ಇಡೋದು ಏನು ಮಾಡೋದು ಜನ ನೋಡಬೇಕಲ್ಲ ನೋಡಿ ಅದೃಷ್ಟ ಅವ್ರದ್ದು. ಅಲ್ಲ ಅವರು ಅನಂತಕುಮಾರ್ ಸಾಹೇಬ್ ನನ್ನ ಫಂಕ್ಷನ್ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ನೀವು ಅಲ್ಲಿ ಉಪಯೋಗಿಸ್ಕೊಳ್ಳಿ. ಪೆಂಡಾಲ್ ರೆಡಿ, ಸ್ಟೇಜ್ ರೆಡಿ, ಎಲ್ಲ ರೆಡಿ. ಹೇಳೋದು ಮನುಷ್ಯ ಇರೋದಕ್ಕಿಂತ ಮನುಷ್ಯ ಹೋದ್ಮೇಲೆ ಒಂದೊಂದಾಗ ಅನುಕೂಲಗಳಾಗುತ್ತಲ್ಲ ಅದೆಲ್ಲ ಭಗವಂತನ ಪ್ರೇರಣೆ. ಅದೆಲ್ಲ ಅವ್ರವ್ರು ಮಾಡಿದ ಪುಣ್ಯ. ಅಲ್ಲಿ ತೊಗೊಂಡಾಗ ಅಲ್ಲಿ ಬಾಡಿ ಇಟ್ಟರು ಎಲ್ಲ ಪ್ಲ್ಯಾನಿಂಗ್ ಆಯಿತು ಎಲ್ಲ ಆಯಿತು. ಇದರಲ್ಲಿ ವ್ಯಾನ್ನಲ್ಲಿ ಅಣ್ಣನೇ ಇವನ್ನೆಲ್ಲ ಮನೆಯವ್ರನ್ನೆಲ್ಲ ಕಳಿಸ್ಕೊಟ್ರೆ ಎಸ್ಕಾರ್ಟಲ್ಲಿ ಇದಾಯಿತು. ಆಮೇಲೆ ಕಲಾವಿದಗಳೆಲ್ಲ ಒಬ್ಬೊಬ್ಬರು ಬರೋಕ್ಕೆ ಶುರು ಮಾಡ್ತಾರಲ್ವ, ಅದಕ್ಕೆ ನನಗೇನು ಮಾಡಿಬಿಟ್ರು ನಾನು ರಾಕ್ಲೈನ್ ಸಾರು ಒಂದು ಕೆಲಸ ಮಾಡು ಎಲ್ಲರೂ ಏನು ಮಾಡ್ತೀವಿ ಅನ್ನೋದು ನಾನು ಅಣ್ಣ ಶಂಕರಪುರ ಪೊಲೀಸ್ ಸ್ಟೇಷನ್ಗೆ ನಮ್ಮ ಫ್ರೆಂಡ್ದು ಒಂದು ಸಣ್ಣದು ಮಾರುತಿ ವ್ಯಾನಲ್ಲಿ ಯಾರೇ ಬಂದರೂ ಅವ್ನು ಕರ್ಕೊಂಡ್ಬಂದು ಇಲ್ಲಿ ತೋರಿಸಿ ತಿರ್ಗಾ ಕರ್ಕೊಂಡು ಹೋಗ್ಬಿಡ್ತೀವಿ ಮಾಡ್ಕೊಳ್ಳಿ ಅನ್ನೋದು ನಾವು ಶಂಕರ್ ಬಿದ್ರಿ ಸಾಹೇಬ್ರಿಗೆ ಒಂದು ಮಾತು ಹೇಳ್ಬಿಟ್ಟು ಎಸ್ಕಾಟ್ ಹಾಕೊಂಡ್ಬಿಟ್ಟೆ. ನಾವು ಶಂಕರ್ ಬಿದ್ರಿ ಇನ್ಸ್ಪೆಕ್ಟರ್ಗಳು ನೋಡ್ರಿ ಅನಂತು ಏನು ಹೇಳ್ತಾ ಅದು ಸ್ವಲ್ಪ ಫಾಲೋಅಪ್ ಮಾಡ್ಕೊಂಡು ಅವ್ರಿಗೆ ಎಸ್ಕಾಟ್ ಮಾಡೋದು ಅಂತ ಹೇಳ್ಬಿಟ್ಟು ಸಾಹೇಬ್. ಸರಿ ನಾವು ಅಲ್ಲಿ ಹೋಗೋದು. ಇಲ್ಲೊಂದು ಮಾರುತಿ ವ್ಯಾನ್ ಶ್ರೀಧರ್ ಅಂತ ನಮ್ಮ ಫ್ರೆಂಡ್ದು ಒಂದು ಮಾರುತಿ ವ್ಯಾನ್ ಅದು ಇಟ್ಕೊಂಡಿರೋದು. ಯಾರು ನನಗೆ ಫೋನ್ ಮಾಡ್ತಾ ಇರ್ತಾರಲ್ಲ ಕಲಾವಿದರು ರಾಮು ಇರ್ಬೋದು, ಮಾಲಾಶ್ರೀ ಇರ್ಬೋದು, ಇನ್ಯಾರೋ ಇರ್ಬೋದು, ಎಲ್ರಿಗೂ ಇಲ್ಲಿ ಬನ್ನಿ ಅಲ್ಲಿ ಬಂದರೆ ಅವ್ರ ಕಾರ್ನಲ್ಲಿ ಡ್ರಾಪ್ ಮಾಡಿಸೋದು, ಅವ್ರ ತೆಗೆದು ನಮ್ಮ ಕಾರಲ್ಲಿ ಕೂರಿಸ್ಕೊಳ್ಳೋದು, ಮಾರುತಿ ವ್ಯಾನಲ್ಲಿ ಕರ್ಕೊಂಡು ಹೋಗೋದು, ಎಲ್ಲ ತೋರಿಸೋದು, ತಿರ್ಗಾಕೊಂಡು ಅಲ್ಲೇ ಡ್ರಾಪ್ ಮಾಡಿ ಕಳಿಸೋದು. ಈ ಮಾರುತಿ ವ್ಯಾನ್ ತುಂಬ ಸಲ ಬಂದು ಹೋಗ್ತಾ ಇತ್ತಲ್ಲ ಒಳಗಡೆ ಪಬ್ಲಿಕ್ ಗೊತ್ತಾಗೋದು ಈ ಕಾರಲ್ಲಿ ಕಲಾವಿದ ಸುದೀಪ್ ಸರ್ ಬಂದರು. ಸುದೀಪ್ ಸರ್ ಕರ್ಕೊಂಬರೋಷ್ಟೊಳಗೆ ಅಟ್ಯಾಕ್ ಮಾಡಿಬಿಟ್ರು. ಸುದೀಪ್ ಅವರು ತುಂಬ ಪವರ್ಫುಲ್ ಬಿಡಿ. ಅಯ್ಯೋ ಅವರು ಒಂದೊಂದ್ಸಲಿ ನನಗೆ ಏನನ್ಸುತ್ತೆ ಅಂದರೆ ಇವ್ರು ನೋಡಿದ್ರೆ ಅವ್ರಿಗೆ ಯಪ್ಪ ಬರ್ತಿತ್ತು ನನಗೆ. ಆ ಥರ ಒಂದು ಪವರ್ ಸುದೀಪು ಯಾವುದಕ್ಕೂ ಕೇರೆ ಮಾಡಲ್ಲ ಯಪ್ಪ. ಇಳಿದ್ಬಿಟ್ಟು ಬೇಕಾದ್ರೆ ಬಾರಿಸೇ ಬಿಡ್ತಾರೆ ಅವ್ರು ಅವ್ರು ಬೇರೆ ಈ ಫೀಲಿಂಗಲ್ಲ ಅವ್ರೆ. ನನಗೆ ಅದೊಂದು ಭಯ ಇಲ್ಲಿ ಯಪ್ಪ ಇಳಿದ್ಬಿಟ್ಟು ಕೆಳಗಿಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡ್ಬಂದು ತೋರಿಸಿ ತಿರ್ಗಾ ಕಳಿಸಿ ಈ ಥರ ಕೆಲಸಗಳು. ಕೊನೆಗೆ ಭಾವನಾ ಎಮ್ಮ ಎಲ್ಲೋ ಚಿಕ್ಕಮಂಗ್ಳೂರಿಂದ ಬರ್ತಾಯಿದ್ದೀನಿ ನಾನು ದರ್ಶನ ಮಾಡಬೇಕು, ನೀವು ದಯವಿಟ್ಟು ಎಷ್ಟೊತ್ತು ಎಲ್ಲಿದೆಯಮ್ಮ ಅಂದರೆ ನಾನು ಇವಾಗ ಇದರ ಹತ್ರ ಬಂದಿದ್ದೀನಿ ಯಾವುದೋ ನೆಟ್ಕಲಪ್ಪ ಸರ್ಕಲ್ ಹತ್ರ ಇದ್ದೀನಿ, ನಾನು ಅಲ್ಲಿ ಬರೋಕ್ಕಾಗ್ತಾಯಿಲ್ಲ, ತುಂಬ ಅಲ್ಲಿ ಬ್ಲಾಕ್ ಆಗಿದೆ, ನೀನು ಅಲ್ಲೇ ಇರಮ್ಮ ಬರೋಣ ಅಂತೇಳಿ ನಾನು ಅವಾಗ KVR ಟ್ಯಾಗರು ಸಾಹೇಬ್ರಿಗೆ ಹೇಳಿ ಅವ್ರ ಕಾರ್ನ ಎತ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ಆ ಕಾರ್ ಎಸ್ಕಾಟಲ್ಲಿ ಕರ್ಕೊಂಡ್ಬಂದು ತೋರಿಸಿ ದರ್ಶನ ಮಾಡಿಸಿ ಆಮೇಲೆ ಭಾವನಾನ ಕಳಿಸ್ತೇನೆ ನಾನು ಹೋಗಮ್ಮ ನೀವು. ಆಮೇಲೆ ಇವರು ಉತ್ತರಳ್ಳಿ ಕಡೆ ಶಂಕರ್ ಬಿದರು ಉತ್ತರಳ್ಳಿ ಕಡೆ ಎಸ್ಕಾಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಹಾಗೆ ಅವರು ಅಷ್ಟೇ ಸರ್, ವಿಷ್ಣು ಸಾರು ನಿಜವಾಗ್ಲೂ ಸೌಮ್ಯ ಸ್ವಭಾವ, ಆನಂದ ಮನೆಗೆ ಹೋಗ್ಬಿಟ್ರೆ ಅವ್ರು ನೋಡ್ತಾ ಇದ್ರೆ ನಮಗೇನೋ ಒಂದು ಆನಂದ ಆಗೋದು. ಅವ್ರಿಗೇನು ಕಾನ್ಸೆಪ್ಟ್ ಗೊತ್ತಾ, ನಾನು ಕಾರ್ಡ್ ಹಂಚುತ್ತೆ, ಇನ್ವಿಟೇಷನ್ ಹಂಚೋದೇ ನಮ್ಮ ಕೆಲಸ. ಮದುವೆಗಳದ್ದಿರ್ಬೋದು, ಫಂಕ್ಷನ್ದಿರ್ಬೋದು, ಅದು ನಮ್ಮದೊಂದು ವೃತ್ತಿ. ಅದೇನೋ ಭಗವಂತ ನಮ್ಗೆ ಕೊಟ್ಟ ಎಲ್ಲ ಸಹಕಾರದಿಂದ ಇಂಡಸ್ಟ್ರಿನಲ್ಲಿ ಎಲ್ಲರೂ ನಮ್ಮದೇಳಿ ನಾವು ಮಾಡ್ತಾಯಿದ್ವಿ. ಇವ್ರ ಮನೆಗೆ ಕಾರ್ಡ್ ಕೊಡೋಕೆ ಹೋದಾಗ ಅವ್ರು ಏನಾದ್ರು ಬೈ ಚಾನ್ಸ್ ಇದ್ದರೆ ಊಟ ಆಯಿತಾ ನೋಡಿ, ಇಲ್ಲ ಸರ್ ಇನ್ನೂ ಇಲ್ಲ ಕಾರ್ಡೆಲ್ಲ ಕೊಡ್ತಾಯಿದ್ವಿ. ನೋ ಇರಲೇ ಅದು ಕೆಲಸ ನಡೆಯುತ್ತೆ ಬನ್ನಿ ಸೀದಾ ಒಳಗೆ ಕರ್ಕೊಂಡು ಹೋಗಿ ರಮೇಶ ನಮ್ಮ ಹುಡುಗ ರಮೇಶ್ ಕರೀರಿ ಅವ್ರಿಗೂ ಬನ್ನಿ ಒಳಗೆ ಕರ್ಕೊಂಡು ಹೋಗೋರು. ಬೆಳ್ಳಿ ತಟ್ಟೆನಲ್ಲಿ ನಮಗೆ ಊಟ ಹಾಕ್ಸೋರು. ಎಷ್ಟು ದೊಡ್ಡ ಗುಣ ಸರ್. ಕರೆದು ನಮಗೆ ಕೇಳೋರು ಹೆಂಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಎಲ್ಲ. ಲಾಸ್ಟ್ ನಾನು ವಿಷ್ಣು ಸಾರ್ನ ದರ್ಶನ ಮಾಡಿದ್ದೆ ಅಂದರೆ ಶಂಕರ್ ಬಿದ್ರಿ ಅವ್ರ ಮಗಳು ಮದುವೆ ಪ್ಯಾಲೇಸಲ್ಲಿ. ನನಗೆ ಕೇಳಿದ್ರು, ಫೋನ್ ಮಾಡೋದು, ರಾಧಾಕೃಷ್ಣ ಅವ್ರ ಕೈಲಿ ಮಾಡಿಸಿದ್ರು, ಅದೇ ಅವ್ರ ಡ್ರೈವರ್ ರಾಧಾಕೃಷ್ಣ ಅಂತ. ಅನಂತ ಸಾರ್ ಮಾತಾಡ್ತಾರೆ, ಕೊಡಿ ಸರ್. ಅನಂತ್ ಸಾಯಂಕಾಲ ಅವ್ರದ್ದು ಶಂಕರ್ ತುಂಬ ರಶ್ ಇರುತ್ತೆ, ಈಗ ಮಧ್ಯಾಹ್ನ ನಾನು ಫ್ರೀ ಬಂದು ಹೋಗೋಕ್ಕೆ ಬನ್ನಿ ಸರ್, ಈಗ ಫ್ರೀ ಇದೆ ಬಂದುಬಿಡಿ ಸರ್ ಅಂತ ಮುದ್ದಾಗ್ಬಿಟ್ರು. ಪ್ಯಾಲೇಸ್ಗೆ ಫೋಟೋ ಇದೆ ಅಂತ ತೋರಿಸ್ತೀನಿ. ಬಂದು ನಾನು ಇದ್ರ ಮೇಲೆ ಕೈ ಹಾಕೊಂಡು ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಶಂಕರ್ ಬಿದ್ರಿ ಸಿಕ್ಕೋದು, ವಿಶ್ ಮಾಡೋದು, ಹೋಗಿ ಆಯಿತಾ. ಇದಾದಮೇಲೆ ಅಶ್ವತ್ತು ಕರೆಸಿದ್ರು, ನಾವು ರಮೇಶ್ ಭಟ್ಗೆ ಹೇಳಿ ಕರೆಸಿದ್ರು. ಅಶ್ವತ್ತು ಒಂದು ಕಾರ್ಯಕ್ರಮ ನಡೀತಾ ಇತ್ತು,
ಇಲ್ಲಿ APS ಕಾಲೇಜ್. ಏನು ಸರ್ ಅಂದರೆ ಅನಂತು ನಾನು ನಂದು ಬರ್ತ್ಡೇ ಇದೆ 29, ಹೆಂಗಾದರೂ ಮಾಡಿ ವಿಷ್ಣುವರ್ಧನ್ ಹಾಡೇ ಇಲ್ಲ ಅವ್ರ ಮುಂದೆ ಆಡಬೇಕು ಅಂತ ಆಸೆ ಆಗಿದೆ ಅಂದರು. ರಮೇಶ್ ಭಟ್ಟು ಫೋನ್ ಮಾಡಿಕೊಟ್ರು, ವಿಷ್ಣು ಸರ್ ಹತ್ರ ಮಾತಾಡ್ತಾಯಿದ್ದೆ. ಬರ್ತೀನಿ ಬಿಡಿ, ನಾನು ಹುಷಾರಂದು ಬರ್ತೀನಿ, ನಿಮ್ಮ ಪ್ರೋಗ್ರಾಮ್ ಕೇಳೋಣ, ನಿಮ್ಮದು ಬರ್ತಡೇ ಮಾಡಿಸಿ ನಂದು ಬರ್ತಡೇ ಅಂತ ನಾವು ಮಾತಾಡ್ಕೊತಾಯಿದ್ರು. ರಮೇಶ್ ಭಟ್ ನಾನು ಇಲ್ಲ ಸರ್ ನಾನು ಮಾತಾಡ್ತೀನಿ ಬಂದೆ, ನಮಗೆ ಅದೃಷ್ಟ ಆಯಿತು. ಅದೇ ಲಾಸ್ಟ್ ಶಂಕರ್ ಬಿದ್ರಿ ಅವರ ಮಗಳ ಮದುವೆ ನೋಡಿದ್ದೆ ವಿಷ್ಣು ಸರ್ ಲಾಸ್ಟ್. ಸಂತೋಷದ ವಿಷಯ ಏನಂದರೆ, ಈಗ ದರ್ಶನ್ ಅವರು ಯಾವಾಗಲೂ ಅವ್ರ ಮನೆಗೆ ಬಂದ್ರೂ ಅವ್ರನ್ನ ಅಪ್ಪಾಜಿ ಅಂತಲೇ ಕರೆಯೋರು. ಯಾಕಂದರೆ ಅವರಲ್ಲಿ ಅವ್ರ ತಂದೆ ನೋಡ್ತಾ ಇದ್ರು. ನನ್ನ ಹೆಸರು ತೂಗುದೀಪ ಶ್ರೀನಿವಾಸ್ ಅವರು, ನಿಮಗೆಲ್ಲ ಗೊತ್ತು, ತುಂಬ ದೊಡ್ಡ ಕಲಾವಿದರು. ಅವರು ಅಣ್ಣ ಅವ್ರ ಜೊತೆ ಇದ್ದರು, ಅಂಬರೀಷ್ ಅಣ್ಣ ಅವ್ರ ಜೊತೆ ಇದ್ದರು, ನಮ್ಮ ಯಜಮಾನ್ರ ಜೊತೆ ತುಂಬ ಗಾಳಚ್ಯ ಫ್ರೆಂಡ್ಸು. ಆ ಒಂದು ಇದರಿಂದ ದರ್ಶನ್ ಏನೇ ಕೇಳಲಿ, ಎಲ್ಲೇ ಕರೀಲಿ, ಏನೇ ಮಾಡಲಿ, ಮನೆ ಹತ್ರ ಬಂದರೆ ಎಷ್ಟು ಪ್ರೀತಿ, ಎಷ್ಟು ಒಂದು ಅವ್ರಿಗೆ ಏನೋ ಒಂದು ಖುಷಿ. ನಮ್ಮ ಯಜಮಾನ್ರಿಗೆ ಆನಂದ ನೋಡಿದ್ರು ಅವ್ರನ್ನ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಯಾರೋ ಡೈರೆಕ್ಟ್ರ್ ಫೋನ್ ಮಾಡೋದು, ಸ್ಟಾರ್ಟಿಂಗಲ್ಲಿ ಹಿಂಗೆ ಅವಕಾಶ ಮಾಡಿಕೊಡಿ ಅಂತ ಹೇಳೋದು. ಯಾಕೆ ಹೇಳ್ತೀನಿ ಇವೆಲ್ಲ, ಒಬ್ಬರು ಬೆಳಿಬೇಕು, ಒಬ್ಬರು ಮುಂದುವರಿಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಇವತ್ತು ದರ್ಶನ್ ನೋಡಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ, ಎಷ್ಟು ಜನ ಅವ್ರನ್ನ ಪ್ರೀತಿ ಮಾಡ್ತಾರೆ, ಎಷ್ಟು ಜನ ಅವ್ರನ್ನ ಒಂದು ಎಷ್ಟು ಮನಸ್ಸುಗಳು ಸಂತೋಷ ಪಡ್ತಾ ಇದೆ ಅಂತ ಕೇಳೋದು. ಮುಂಚೆನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಒಂದು ಸಣ್ಣ ವಿಷಯಕ್ಕೆ ಹೋಗಿ ವಾಪಸ್ ಬಂದುಬಿಡ್ತೀನಿ. ನಿಮಗೆ ಬಸವಾಪಟ್ಟಣ ಅಂತ ಇದೆ ದಾವಣಗೆರೆ ಹತ್ರ, ಅಲ್ಲಿ ರಾಘವೇಂದ್ರ ಸ್ವಾಮಿ ಪುಣ್ಯಸ್ಥಳ ಅಂತ, ಅದು 4ನೇ ಮಂತ್ರಾಲಯ. ಅಲ್ಲಿಗೆ ನಾನು ಅವರು ಸ್ವಾಮೀಜಿಯವರು ನನ್ನ ಫಸ್ಟ್ ಟೈಮ್ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ಕಾರಣವೇ ಅವರು. ಆಗ ರಾಜ್ಕುಮಾರ್ ಅವ್ರು ಬಂದಾಗ ಅವ್ರು ಕೇಳಿದ್ರು, ರಾಜ್ಕುಮಾರ್ ಅವರು ಏನು ನೀವು ನಮ್ಮನ್ನು ಕರೆಸಿದ್ದೀರಾ, ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ, ಮಠಕ್ಕೆ ಬರ್ತಾಯಿದ್ದೋ ನಮಸ್ಕಾರ ಮಾಡ್ತಾಯಿದ್ದೋ ಅಂದರು. ಆಗ ಸ್ವಾಮೀಜಿ ಹೇಳಿದ್ರು, ನೋಡಿ ಒಬ್ಬರು ಕಲಾವಿದರು ಬಂದು ಈ ಜಾಗಕ್ಕೆ ಹೋದರೆ ನಿಮ್ಮನ್ನು ನೋಡಿ ನಿಮ್ಮ ಯಾರ್ಯಾರು ನಿಮ್ಮ ಅಭಿಮಾನಿ ಅವರೆಲ್ಲ ಇಲ್ಲಿ ಬರ್ತಾರೆ ಮಠಕ್ಕೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ರಾಜ್ಕುಮಾರ್ ಅವರು ನೀವು ಏನಾದರೂ ಸಿಗರೇಟ್ ಕುಡಿದ್ರೆ ನಿಮ್ಮ ಅಭಿಮಾನಿಗಳು ಅದೇ ಬ್ರ್ಯಾಂಡೇ ಕುಡಿತಾರೆ. ಬೇರೆ ಬ್ರ್ಯಾಂಡ್ ಕುಡಿಯೋನು ಬಿಟ್ಟುಬಿಟ್ಟು ಈ ಬ್ರ್ಯಾಂಡಿಗೆ ಬರ್ತಾನೆ. ನೀವು ಒಂದು ಒಳ್ಳೆ ಜಾಗಕ್ಕೆ ಬಂದರೆ ಅವರು ಅಲ್ಲಿಗೆ ಬರ್ತಾರೆ. ಈಗ ಶಬರಿಮಲೆಗೆ ಎಷ್ಟು ಜನ ಹೋಗಿಲ್ಲ, ಅಣ್ಣವ್ರ ಫ್ಯಾನ್ಸು, ದರ್ಶನ್ ಫ್ಯಾನ್ಸು, ಯಾರೋ ಅಲ್ಲಿ ಹೋಗಿರೋರು, ಅಮಿತಾಬ್ ಬಚ್ಚನ್ ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ. ಹಂಗೆ ಯಾಕೆ ಹೇಳ್ತೀನಿ ಮಾತು ಅಂದರೆ, ಈಗ ಅಂಬರೀಷ್ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ರು, ಹಂಗೆ ಅವರು ಜೊತೆ ಇರೋ ದರ್ಶನ್ ಇರ್ಬೋದು, ಯಶ್ ಅವರು ಇರ್ಬೋದು, ಇವ್ರಿಗೆಲ್ಲ ಬೇರೆ ಎಲ್ಲ ಅವ್ರಿಗೆ ಅಂತಲ್ಲ, ಬೇರೆ ಕಲಾವಿದರು ಇರ್ಬೋದು. ಆದರೆ ಯಾಕೆ ಇವ್ರನ್ನೆಲ್ಲ ಬೆಳೆಸಿದ್ರು ಅಂದರೆ, ಮುಂದಿನ ಪೀಳಿಗೆ ಬರಬೇಕಲ್ಲ ಸ್ವಾಮಿ, ಮುಂದೆ ಬೇಕಲ್ವಾ ಕಲಾವಿದರುಗಳು. ನಮ್ಮನ್ನು ಅಭಿಮಾನವಾಗಿ ನೋಡ್ದಂಗೆ ಕನ್ನಡ ಚಿತ್ರರಂಗಕ್ಕೆ ಹೀರೋಗಳು ಮುಂದೆನೂ ಬೇಕಲ್ಲ, ನಾಯಕ ನಟರುಗಳು ಬೇಕಲ್ಲ, ಅವ್ರು ಬೆಳಿಬೇಕಲ್ಲ. ನಮಗೆ ಅವಕಾಶ ಇದ್ದಾಗೆ ಬೆಳೆಸೋಣ ಅಂತ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗೋದು, ಅವ್ರಿಗೆ ಎಂಕರೇಜ್ ಮಾಡೋದು, ಅವ್ರಿಗೆಲ್ಲ ವಿಷಯಗಳು ಕೊಡೋದು, ಐಡಿಗಳು ಕೊಡೋದು, ಇದೆಲ್ಲ ಸರ್ವೇ ಸಾಮಾನ್ಯ. ಎಷ್ಟು ಜೀವಗಳು ಖುಷಿ ಪಡುತ್ತೆ. ಇವತ್ತು ದರ್ಶನ್ ಅವರಲ್ಲೆಲ್ಲೋ ಮೇಲಿದ್ದಾರೆ, ಯಶ್ ಎಲ್ಲೋ ಮೇಲಿದ್ದಾರೆ, ಅದು ಅಲ್ಲಿ ಹೋಗ್ತಾರೆ ಅಂತ ಯಾರಿಗೆ ಗೊತ್ತು. ಎಲ್ಲ ಇವ್ರ ಆಶೀರ್ವಾದ, ಎಲ್ಲ ಇವ್ರ ಕೃಪಾ ಕಟಾಕ್ಷ, ಪ್ರೀತಿ, ಬರೀ ಕೃಪಾ ಕಟಾಕ್ಷ ಅಲ್ಲ, ಒಳ್ಳೆ ಹೃದಯದಿಂದ ಕೃಪಾ ಕಟಾಕ್ಷ. ನೀವು ಒಳ್ಳೆ ಹೃದಯ ಅಸ್ತು ಅನ್ನಿ, ಅದು ಒಳ್ಳೆಯದೇ. ಅದು ಹಂಗೆ ಅದನ್ನು ನೋಡಿ ಖುಷಿ ಪಡೋರು. ಇವತ್ತೇನಪ್ಪ ನೋಡಿ, ಅದೇ ಯಾವುದೋ ಒಂದು ಫಂಕ್ಷನ್ನಲ್ಲಿ ಇದರಲ್ಲಿ ಅಶೋಕ ಹೋಟ್ಲಲ್ಲಿ ಅಣ್ಣ ಅವರು ಕುಮಾರಸ್ವಾಮಿ ಅವ್ರ ಜೊತೆ ಕೂತಿದ್ರು ಯಾವುದೋ ಒಂದು ಫಂಕ್ಷನ್ನಲ್ಲಿ ಅಶೋಕ ಹೋಟ್ಲಿನ ಭಾಗದಲ್ಲಿ. ಅಲ್ಲಿ ದರ್ಶನ್ ಅವ್ರು ಬರಬೇಕು ಅಂದರೆ ದರ್ಶನ್ ಅವ್ರು ಬರೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅಪ್ಪಾಜಿ ಕೂತಿದ್ದಾರೆ, ನಾವ್ಯಾಕೆ ಹೋಗೋಣ ಅಂತ ಅವರು, ಅಂದರೆ ಒಂದು ಗೌರವ. ಅವರಿದ್ದಾರೆ, ದೊಡ್ಡವರಿದ್ದಾಗ ನಮಗೇನು ಕೆಲಸ, ಸಾಕು ಅವ್ರು ಮಾತಾಡ್ತಾರೆ, ಬರ ಸುಮ್ಮನೆ ಅಂದರೆ ಬಂದು ಕೂತ್ಕೊಂಡ್ರು ಅವರು. ಹೇಳೋದು ಆ ಗೌರವ, ಒಂದು ಪ್ರೀತಿ, ಇದೆಲ್ಲ ಅವ್ರನ್ನ ನೋಡಿ ಕಲ್ತಿರೋರು. ರಾಜ್ಕುಮಾರ್ ಅವ್ರನ್ನ ನೋಡಿ ಅವ್ರ ಮಕ್ಕಳನ್ನ ನೋಡಿ ಕಲ್ತಾರೆ. ಹಂಗೇ ಅಣ್ಣ ಅವ್ರು ನೋಡಿ, ಅಂಬರೀಷ್ ಅಣ್ಣನವ್ರನ್ನೂ ನೋಡಿ ಎಷ್ಟೋ ಜನ ಅವ್ರಲ್ಲಿ ಏನೇನೋ ವಿಷಯಗಳು ಕೆಲವು ಇದೆ ಅದನ್ನೆಲ್ಲ ಗ್ರಹಿಸ್ಕೊಂಡು ಬೆಳೆದಿರೋರು ಇದ್ದಾರೆ. ತುಂಬ ದೊಡ್ಡ ದೊಡ್ಡ ಚಿತ್ರಗಳು ಐತಿಹಾಸಿಕ ಮಾಡಿದರು, ದೊಡ್ಡ ಐತಿಹಾಸಿಕ ಚಿತ್ರಗಳು ಮಾಡಿದರು. ಈ ಸಾಮಾಜಿಕಕ್ಕೂ ಐತಿಹಾಸಿಕಕ್ಕೂ ವಿಭಿನ್ನವಾಗಿ ಕಾಣಿಸಿದ್ರು. ಭಾಳ ಅದ್ಭುತವಾದಂಥ ಕುರುಕ್ಷೇತ್ರ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಎಲ್ಲರೂ ಪ್ರೀತಿ ಮಾಡೋರವರು, ಎಲ್ಲರೂ ಬೆಳೆಸೋರು. ಅವರು ಭೇದ ಭಾವ ಇಲ್ಲವೇ ಇಲ್ಲ ನಮ್ಮ ಯಜಮಾನ್ರ ಹತ್ರ. ಯಾರೋ ಬಂದರೂ ಅವ್ರು ಮಾಡು ಸಹಾಯ ಅಷ್ಟೇ. ಅಂದರೆ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲೂ ಒಂದಾಗಿರಿ, ದೊಡ್ಡದು ಮಾಡಿ, ನಮ್ಮ ಇಂಡಸ್ಟ್ರಿನ ದೊಡ್ಡದಾಗಿ ಬೆಳೆಸಿ ಮಾಡಿ ಮುಟ್ಟಿ ಹೇಳೋದು. ಯಾಕೆ ಹೇಳ್ತೀನಿ ಎಲ್ಲ ಅಂದರೆ, ಔಪಚಾರಿಕವಾಗಿ ಇದೊಂದು ವಿಷಯಗಳೆಲ್ಲ ಬಂದಾಗ ಒಬ್ರಿಗೊಬ್ರಿಗೆ ಮಾಡಿಕೊಡೋ ಸಹಾಯಗಳು ಅವೆಲ್ಲ ನಿಜವಾಗ್ಲೂ ತುಂಬ ವಿಶೇಷ. ಅವೆಲ್ಲ ಯಾಕೆ ಹೇಳಿದ್ರೆ, ಯಾವುದೋ ಫಂಕ್ಷನ್ಗೆ ಡಿಲೇ ಮಾಡಿರ್ಬೋದು, ಇವ್ರ ಫಂಕ್ಷನ್ಗಳಿಗೆ ಡಿಲೇ ಮಾಡಿಲ್ಲ. ಅಥವಾ ಯಾವುದೋ ಫಂಕ್ಷನ್ ಮಿಸ್ ಆಗಿರ್ಬೋದು ನಮ್ಮ ಯಜಮಾನ್, ಅದು ಇವ್ರ ಫಂಕ್ಷನ್ಗಳಿಗೆ ಮಿಸ್ ಮಾಡಿಲ್ಲ, ಕರೆದಾಗೆಲ್ಲ ಹೋಗಿದ್ದಾರೆ ಅವ್ರ ಫಂಕ್ಷನ್ಗೆ. ಯಾಕಂದರೆ
ನಮ್ಮ ಚಿತ್ರರಂಗದ ನಮ್ಮ ಹುಡುಗ ಚಿತ್ರರಂಗದಲ್ಲಿ ಬೆಳೀತಾ ಇದೆ, ನಾವು ಹೋಗಲೇಬೇಕು. ನಾವು ಹೋದರೆ ಅಲ್ಲಿ ಏನೋ ಒಂದು ಖುಷಿ, ಏನೋ ಒಂದು ಸಂತೋಷ. ಎಲ್ಲ ಕಲಾವಿದರು ಅಡುಗೆ ಬರ್ತಾರೆ, ಇವರೆಲ್ಲ ಇರ್ತಾರೆ, ನಾವು ಕುಣಿಯೋಣ, ಎಂಜಾಯ್ ಮಾಡೋಣ, ಮಾಡೋಣ, ಮಟ್ಟೋಣ. ಬಹಳ ವಿಶೇಷ ಅದೆಲ್ಲ. ಒಬ್ಬರನ್ನ ಸಹಕಾರ ಮಾಡಿಸೋದು, ಬೆಳೆಸೋದು, ಆಮೇಲೆ ಬೆಳೆದ ಮೇಲೆ ನೋಡಿ ಖುಷಿ ಪಡೋದು, ಅದು ಎಷ್ಟು ನಿಜವಾಗ್ಲೂ ಅವ್ರಿಗೆ ಏನು ಚಿರಋಣ. ಅಂದರೆ ನಾನು ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವರಿಂದ ಇಡೀ ಚಿತ್ರರಂಗನೇ ಇತ್ತು, ಇಡೀ ಸರ್ಕಾರನೇ ಇತ್ತು. ಅವ್ರು ಹೇಳಿದ್ರೆ ಎಲ್ಲರೂ ಕೇಳೋರು, ಅಂದರೆ ಅವ್ರಿಗೊಂದು ಗೌರವ ಕೊಡೋರು, ಇವರು ಹಂಗೆ ಗೌರವ ಕೊಡೋರು. ಇಡೀ ಚಿತ್ರರಂಗದ ಎಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅವರು ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಒಬ್ಬ ಆರ್ಟಿಸ್ಟ್ ಇರ್ಬೋದು, ಒಬ್ಬ ಯಾರೋ ಲೈಟ್ ಬಾಯ್ ಇರ್ಬೋದು, ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಒಬ್ಬ ರೈಟರ್ ಇರ್ಬೋದು, ಒಬ್ಬ ಎಡಿಟರ್ ಇರ್ಬೋದು, ಒಬ್ಬ ಸಿಂಗರ್ ಇರ್ಬೋದು, ಎಲ್ರಿಗೂ ನಾನು ಕಾಲು ನಮಸ್ಕಾರ. ಯಾಕೆ ಗೊತ್ತಾ, ಎಲ್ಲ ಚಿತ್ರೋದ್ಯಮದಲ್ಲಿದ್ದಂಥ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ನಾವು ಬೆಳೆಯೋದಕ್ಕೆ ಇವ್ರ ಜೊತೆ, ಇವರು ನಮ್ಮನ್ನು ಬೆಳೆಸೋದ್ರ ಜೊತೆಲಿ ಅವರು ನಮಗೆ ಸಹಕಾರ ಕೊಟ್ಟು ಮಾಡಿದಾರಲ್ಲ. ಯಾಕಂದರೆ ನಾವು ಚಿತ್ರೋದ್ಯಮದಿಂದ ನಾವು ಇರ್ತಿದ್ದೀರ. ಅದರಿಂದ ಇಡೀ ಚಿತ್ರೋದ್ಯಮದಲ್ಲಿರುವಂಥ ಎಲ್ಲರ ಪದಾರ್ಧಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಕಾರಣ